ಕಾವೇರಿ ನೀರನ್ನು ಬಿಡಬೇಕು ತಮಿಳುನಾಡಿಗೆ ಅಂತಕ್ಕಂಥ ಕಾವೇರಿ ಪ್ರಾಧಿಕಾರದ ಆದೇಶ ಅದು ನಡೀದೇ ಇರತಕ್ಕಂಥ ವಿಚಾರ ಅದು. ಏಕೆ ಅಂತಂದರೆ ಮಳೆ ನಿಂತೋಯ್ತು. ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಮಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಹಾಗಾಗಿ ಇದು ನಮಗೆ ಭಾಳ ದೊಡ್ಡ ತೊಂದರೆ ಇದು. ಬಟ್ ಏನಪ್ಪ, ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ ನಮ್ಮ ಸಿ ಎಮ್ ಡಿ ಕೆ ಶಿವಕುಮಾರ್ ಮತ್ತು ವಿಜಯ್, ತಮಿಳುನಾಡು ಚೀಫ್ ಮಿನಿಸ್ಟರ್. ಯಾಕೆಂತಾರೆ ಅವರಿಬ್ಬರು ಮೀಟ್ ಮಾಡಿ ಫೋನಲ್ಲಿ ಮಾತಾಡಿ ಅವ್ರು ವಿಜಯ್ ಇಲ್ಲಿ ಬರೋದಿತ್ತು ಕರ್ನಾಟಕಕ್ಕೆ. ಆದರೆ ಈ ನಮ್ಮ ಕನ್ನಡ ಚಳುವಳಿಯವರು ಕೆಲಸ, ಇವ್ರಿಗೇನು ಕೆಲಸವಿಲ್ಲ. ಇವ್ರಿಗೆ ಬಂದು ಈ ಇಷ್ಟೆಲ್ಲ ಬಂದು 50-60 ಬಂದು ಮಾಡ್ತಾನೆ ಅವರಪ್ಪ. ಬಂದಿಂದ ಏನಾಗಿದೆ? ಏನೂ ಆಗಿದೆ. ಬರಬಾರ್ದು, ವಿಜಯ್ ಬರಬಾರ್ದು, ತಮಿಳ್ನಾಡವ್ರು ಇಲ್ಲಿ ಬರಬಾರ್ದು, ತಮಿಳು ಬಸ್ಗಳು ಬರಬಾರ್ದು, ತಮಿಳು ಏನ್ರಿ ಇದು? ಯಾವ ಕಾಲದಲ್ಲಿದ್ದಾರೆ ಇವರೆಲ್ಲರೂ ಕೂಡ? ನೀವು ರಾಜ್ಯಕ್ಕೆ ಒಳ್ಳೇದು ಮಾಡಲ್ಲ, ಇವರು ರಾಜ್ಯದ ವಿರೋಧಿಗಳ ಥರ ವರ್ತನೆ ಮಾಡ್ತಾ ಇದ್ದೀರ ನೀವು. ಅವ್ರ ಬಂಡನ್ನು ಕೂಡ ಯಾರೂ ಸೀರಿಯಸ್ ಆಗಿ ತಗೋಬಾರ್ದು. ಅದು ಸಾಕು ನಿಮ್ಮ ಬಂಡಿಗಳು ಅದು ಮಾಡಿ. ಪಾಪ ಅವ್ರು ಬರಲಿಲ್ಲ. ಅವರು ಕರ್ನಾಟಕಕ್ಕೆ ಬಂದು ಅಕ್ರಾಸ್ ದಿ ಟೇಬಲ್, ಬಿಕಾಸ್ ಜಗತ್ತಲ್ಲಿ ನೋಡ್ರಿ ನೀವು, ಅಕ್ರಾಸ್ ದಿ ಟೇಬಲ್ಲೇ ಭಾಳಷ್ಟು ಡಿಸಿಷನ್ಸ್ ಆಗಿರುವಂಥ ನಿಜ. ಎಷ್ಟು ಕೋಟಿ ದುಡ್ಡು ಖರ್ಚಾಗಿದೆ ರೀ. ಯಾರು ನಾರಿಮಣ್ಣು, ಹಾವನ್ನು, ಇವರು ಅಂತ ಕೋಟ್ಯಾಂತರ ರೂಪಾಯಿ ಫೀಸ್ ಕೊಟ್ಟಿದ್ದೀವಿ ಲಾಯರ್ಸ್ಗಳಿಗೆ. ಏನಾಗಿದೆ ಅದರಿಂದ? ಏನೂ ಆಗಲಿಲ್ಲ. ಸೊ ದ ಬೆಸ್ಟ್ ವೇ ಅಕ್ರಾಸ್ ದಿ ಟೇಬಲ್ ಕೂತ್ಕೊಂಡು ಮಾತಾಡೋದು. ಅದನ್ನು ಭಾಳ ಐ ಮಸ್ಟ್ ಅಪ್ರಿಷಿಯೇಟ್ ಮೈ ಚೀಫ್ ಮಿನಿಸ್ಟರ್ ಮಿಸ್ಟರ್ DK. ಇಲ್ಲ, ನಾವು ಹೀಗೆ ಹೋಗಬೇಕು. ಸೊ ಈಗಲೂ ಕೂಡ ಮೊನ್ನೆ ಅವರು 12 TMC 12,000 ಕ್ಯೂಸೆಕ್ಸ್ ನೀವು ಬಿಡಬೇಕು ಅಂದಾಗ ಯಾರು ಧೈರ್ಯ ಧೃತಿಗೆಡಬೇಡಿ, ನಾವಿದ್ದೀವಿ, ಸರ್ಕಾರ ಇದ್ದೀವಿ, ನಾವು ಮಾತಾಡ್ತೀವಿ. ನಮ್ಮ ರೈತರಿಗೆ ಯಾವುದೇ ರೀತಿ ಕಷ್ಟ ಆಗದ ರೀತಿ ಸರ್ಕಾರ ನೋಡಿಕೊಳ್ಳಿರ್ತಕ್ಕಂಥ ಅಭಯ ಕೂಡ DK ಕೊಟ್ಟಿರುವಂಥ ಸ್ವಾಗತ. ಕಾವೇರಿ ನೀರನ್ನು ಬಿಡಬೇಕು ತಮಿಳುನಾಡಿಗೆ ಅಂತಕ್ಕಂಥ ಕಾವೇರಿ ಪ್ರಾಧಿಕಾರದ ಆದೇಶ ಅದು ನಡೀದೇ ಇರತಕ್ಕಂಥ ವಿಚಾರ ಅದು. ಏಕೆ ಅಂತಂದರೆ ಮಳೆ ನಿಂತೋಯ್ತು. ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಮಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಹಾಗಾಗಿ ಇದು ನಮಗೆ ಭಾಳ ದೊಡ್ಡ ತೊಂದರೆ ಇದು. ಬಟ್ ಏನಪ್ಪ, ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ ನಮ್ಮ ಸಿ ಎಮ್ ಡಿ ಕೆ ಶಿವಕುಮಾರ್ ಮತ್ತು ವಿಜಯ್, ತಮಿಳುನಾಡು ಚೀಫ್ ಮಿನಿಸ್ಟರ್. ಯಾಕೆಂತಾರೆ ಅವರಿಬ್ಬರು ಮೀಟ್ ಮಾಡಿ ಫೋನಲ್ಲಿ ಮಾತಾಡಿ ಅವ್ರು ವಿಜಯ್ ಇಲ್ಲಿ ಬರೋದಿತ್ತು ಕರ್ನಾಟಕಕ್ಕೆ. ಆದರೆ ಈ ನಮ್ಮ ಕನ್ನಡ ಚಳುವಳಿಯವರು ಕೆಲಸ, ಇವ್ರಿಗೇನು ಕೆಲಸವಿಲ್ಲ. ಇವ್ರಿಗೆ ಬಂದು ಈ ಇಷ್ಟೆಲ್ಲ ಬಂದು 50-60 ಬಂದು ಮಾಡ್ತಾನೆ ಅವರಪ್ಪ. ಬಂದಿಂದ ಏನಾಗಿದೆ? ಏನೂ ಆಗಿದೆ. ಬರಬಾರ್ದು, ವಿಜಯ್ ಬರಬಾರ್ದು, ತಮಿಳ್ನಾಡವ್ರು ಇಲ್ಲಿ ಬರಬಾರ್ದು, ತಮಿಳು ಬಸ್ಗಳು ಬರಬಾರ್ದು, ತಮಿಳು ಏನ್ರಿ ಇದು? ಯಾವ ಕಾಲದಲ್ಲಿದ್ದಾರೆ ಇವರೆಲ್ಲರೂ ಕೂಡ? ನೀವು ರಾಜ್ಯಕ್ಕೆ ಒಳ್ಳೇದು ಮಾಡಲ್ಲ, ಇವರು ರಾಜ್ಯದ ವಿರೋಧಿಗಳ ಥರ ವರ್ತನೆ ಮಾಡ್ತಾ ಇದ್ದೀರ ನೀವು. ಅವ್ರ ಬಂಡನ್ನು ಕೂಡ ಯಾರೂ ಸೀರಿಯಸ್ ಆಗಿ ತಗೋಬಾರ್ದು. ಅದು ಸಾಕು ನಿಮ್ಮ ಬಂಡಿಗಳು ಅದು ಮಾಡಿ. ಪಾಪ ಅವ್ರು ಬರಲಿಲ್ಲ. ಅವರು ಕರ್ನಾಟಕಕ್ಕೆ ಬಂದು ಅಕ್ರಾಸ್ ದಿ ಟೇಬಲ್, ಬಿಕಾಸ್ ಜಗತ್ತಲ್ಲಿ ನೋಡ್ರಿ ನೀವು, ಅಕ್ರಾಸ್ ದಿ ಟೇಬಲ್ಲೇ ಭಾಳಷ್ಟು ಡಿಸಿಷನ್ಸ್ ಆಗಿರುವಂಥ ನಿಜ. ಎಷ್ಟು ಕೋಟಿ ದುಡ್ಡು ಖರ್ಚಾಗಿದೆ ರೀ. ಯಾರು ನಾರಿಮಣ್ಣು, ಹಾವನ್ನು, ಇವರು ಅಂತ ಕೋಟ್ಯಾಂತರ ರೂಪಾಯಿ ಫೀಸ್ ಕೊಟ್ಟಿದ್ದೀವಿ ಲಾಯರ್ಸ್ಗಳಿಗೆ. ಏನಾಗಿದೆ ಅದರಿಂದ? ಏನೂ ಆಗಲಿಲ್ಲ. ಸೊ ದ ಬೆಸ್ಟ್ ವೇ ಅಕ್ರಾಸ್ ದಿ ಟೇಬಲ್ ಕೂತ್ಕೊಂಡು ಮಾತಾಡೋದು. ಅದನ್ನು ಭಾಳ ಐ ಮಸ್ಟ್ ಅಪ್ರಿಷಿಯೇಟ್ ಮೈ ಚೀಫ್ ಮಿನಿಸ್ಟರ್ ಮಿಸ್ಟರ್ DK. ಇಲ್ಲ, ನಾವು ಹೀಗೆ ಹೋಗಬೇಕು. ಸೊ ಈಗಲೂ ಕೂಡ ಮೊನ್ನೆ ಅವರು 12 TMC 12,000 ಕ್ಯೂಸೆಕ್ಸ್ ನೀವು ಬಿಡಬೇಕು ಅಂದಾಗ ಯಾರು ಧೈರ್ಯ ಧೃತಿಗೆಡಬೇಡಿ, ನಾವಿದ್ದೀವಿ, ಸರ್ಕಾರ ಇದ್ದೀವಿ, ನಾವು ಮಾತಾಡ್ತೀವಿ.
ನಮ್ಮ ರೈತರಿಗೆ ಯಾವುದೇ ರೀತಿ ಕಷ್ಟ ಆಗದ ರೀತಿ ಸರ್ಕಾರ ನೋಡಿಕೊಳ್ಳಿರ್ತಕ್ಕಂಥ ಅಭಯ ಕೂಡ ಡಿ ಕೆ ಕೊಟ್ಟಿರುವಂಥ ಸ್ವಾಗತ.